2025-26ನೇ ಸಾಲಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀಮತಿ ಜಯಮಾಲ ಅವರಿಗೆ ನಾವೆಲ್ಲ ಮಾಜಿ ಅಧ್ಯಕ್ಷರು ಸೇರಿ ಇವತ್ತು ಬೆಂಬಲಿಸ್ತಾ ಇದ್ದೀವಿ. ಅದರಲ್ಲಿ ವಸಂತಕುಮಾರ್ ಪಾಟೀಲ್ ಇದ್ದಾರೆ, ಶ್ರೀ ಗಂಗಾರಾಜ್ ಇದ್ದಾರೆ, ನಮ್ಮ ನರಸಿಂಹ ಇದ್ದಾರೆ, ಚೀನಪುರವರಿದ್ದಾರೆ, ಡಾಕ್ಟರ್ ವೆಂಕಟೇಶ್ವರ ಇದ್ದಾರೆ, ನಮ್ಮ ಎನ್.ಎಂ. ಸುರೇಶ್ ಇದ್ದಾರೆ. ದಯಮಾಡಿ ನಾನು ಎಲ್ಲ ಆತ್ಮೀಯ ಬಂಧುಗಳಿಗೆ ಗೋವಿಂದರಾಜ್ ಅವರು ಇದ್ದಾರೆ, ಎಸ್.ಎ. ಗೋವಿಂದರಾಜ್ ಅವರು, ನಾವೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. ನನ್ನೆಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀಮತಿ ಜಯಮಾಲ ಅವರ ತಂಡವನ್ನು ನೀವು ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿ ಅವ್ರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ಮಹಿಳಾ ಅಧ್ಯಕ್ಷ ನಿಜವಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಇಡೀ ಭಾರತದಲ್ಲಿ 2ನೇ ಬಾರಿಗೆ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ನಾವು ತಂದಿದ್ದೀವಿ. ಅದೆಲ್ಲರಿಗೂ ಹೆಮ್ಮೆ ಇದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ನನ್ನ ಮತ ಬಾಂಧವರಲ್ಲಿ ಮನವಿ ಮಾಡಿಕೊಡ್ತೀನಿ, ಜಯಮಾಡಿ ಜಯಮಾಲ ಮತ್ತು ಅವ್ರ ತಂಡಕ್ಕೆ, ಮತ್ತು ವಿಶೇಷವಾಗಿ ಕಾರ್ಯದರ್ಶಿಯಾಗಿ ನಮ್ಮ ಎ. ಗಣೇಶ್ ಅವರು ನಿಂತಿದ್ದಾರೆ. ಅವ್ರ ತಂಡಕ್ಕೆ ಹೆಚ್ಚು ಬಹುಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಜಯಮಾಲ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿದೆ. ಯುನಾನಿಮಸ್ ಆಗಿ ಎಲೆಕ್ಟ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದು. ಅವ್ರ ಕಾಲದಲ್ಲಿ ಒಳ್ಳೆ ಕೀರ್ತಿ ಈ ಚೇಂಬರ್ ಬರಲಿ ಅಂತ ಆಶಿಸ್ತೇನೆ. ಜೈ ಕರ್ನಾಟಕ ಫಿಲ್ಮ್ ಚೇಂಬರ್.